ತುಂಬ ಯೋಚನೆ ಮಾಡಿದ್ರೆ, ತುಂಬ ಮನಸ್ಸಿಗೆ ಒತ್ತಡ ತೊಗೊಂಡ್ರೆ ಕೂದಲು ಬೇಗ ಬೆಳ್ಳಗಾಗುತ್ತೆ ಅಂತ ಕೇಳಿದ್ದೀವಿ, ಅಥವಾ ಕೂದಲು ಉದ್ರೋಗುತ್ತೆ, ನೀನು ಬೇಗ ಬಾಲ್ಡ್ ಆಗ್ತೀಯಾ ಅಂತ ಕೇಳಿದ್ದೀವಿ. ಆದರೆ ನಿಮಾನ್ಸ್ನಲ್ಲಿ ನಡೀತಾ ಇರೋಂಥ ಪ್ರಾಜೆಕ್ಟ್ ಹೇಳ್ತಾ ಇದೆ, ನಿಮ್ಮ ಕೂದಲಿನ ಸ್ಯಾಂಪಲ್ಸ್ ನೀವು ನಮಗೆ ಕೊಟ್ಟರೆ ನೀವು ಎಷ್ಟು ದಿವಸದಿಂದ ಎಷ್ಟು ಸ್ಟ್ರೆಸ್ ತೊಗೊಂಡಿದ್ದೀರಾ ಅಂತ ಹೇಳ್ತೀವಿ. ಅದರಿಂದ ನಿಮ್ಮ ದೇಹದಿಂದ ಕಾಯಿಲೆ ಬರೋದನ್ನು ತಡೆಗಟ್ಬೋದು, ಅಥವಾ ನಿಮಗೆ ಆಗುವಂಥ ಬೇರೆ ದುಷ್ಪರಿಣಾಮಗಳನ್ನು ತಡೆಗಟ್ಬೋದು ಅಂತ. ಸೊ ಏನಿದು ಅದ್ರ ಬಗ್ಗೆ ಮಾತಾಡಲಿದ್ದಾರೆ ನಿಮಾನ್ಸ್ನ ವೈದ್ಯರು. ಸೊ ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನಡಿ. ಇವತ್ತು ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ರವೀಶ್ ಫ್ರಮ್ ನಿಮಾನ್ಸ್. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ಸ್ ಮ್ಯಾಮ್. ಸರ್, ನೀವು ಹೇಳ್ತಾ ಇದ್ರಿ ಕೂದಲಲ್ಲಿ ಸ್ಟ್ರೆಸ್ ಲೆವೆಲ್ ಗೊತ್ತಾಗತ್ತೆ ಅಂತ. ಸೊ ಯಾವ್ಯಾವ ಥರ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಎಮೋಷನ್ಸ್ ಬೇಸ್ಡ್ ಆಗಿ ದೇಹದಲ್ಲಿ? ಮೇಡಮ್, ನಮ್ಮ ದೇಹದಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಚೇಂಜಸ್ ಆಗುತ್ತೆ ಮೇಡಮ್. ಒಂದು ಸೆಕೆಂಡ್ಗೆ 8,000 ಟ್ರಿಲಿಯನ್ ರಿಯಾಕ್ಷನ್ಸ್ ಆಗುತ್ತೆ ಬಾಡಿಲಿ. ಸೊ ಅಷ್ಟು ರಿಯಾಕ್ಷನ್ಸ್ ಆಗೋದು ನಮ್ಗೆ ಗೊತ್ತೇ ಆಗಲ್ಲ. ಕೌಂಟ್ ಮಾಡೋದು ಕಷ್ಟ. ಸೊ ಅಷ್ಟೊಂದು ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಏನಿದೆ ಅಂದರೆ, ಈಗ ನಮ್ಮ ಬಾಡಿಲಿ ಹ್ಯಾಪಿ ಹಾರ್ಮೋನ್ಸ್ ಇದೆ, ಡೋಪಮಿನ್, ಸೆರೋಟೋನಿನ್ ಇದೆ. ಅದೇ ರೀತಿ ಸ್ಟ್ರೆಸ್ ಹಾರ್ಮೋನ್ಸ್ ಇದೆ. ಸೊ ಸ್ಟ್ರೆಸ್ ಹಾರ್ಮೋನ್ಗೆ ಕಾರ್ಟಿಸಾಲ್, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕಾರ್ಟಿಸಾಲ್ ಇಸ್ ಎ ಸ್ಟ್ರೆಸ್ ಹಾರ್ಮೋನ್ ಅಂತ. ಸೊ ಕಾರ್ಟಿಸಾಲ್ ಇಸ್ ಎ ಸ್ಟ್ರೆಸ್ ಹಾರ್ಮೋನ್. ಅದನ್ನು ಮೆಷರು ಮಾಡ್ತಾರೆ, ಬಟ್ ಆ ಮೆಷರ್ ಮಾಡೋದು ಬರೀ ಸ್ಪಾಟ್ ಲೈಕ್ ಸೆಲ್ಫಿ ಒನ್ ಟೈಮ್ ಆ ಮೂಮೆಂಟಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ಅದು ಓವರ್ ದ ಟೈಮ್ ಲೈಕ್ 3 ಮಂತ್ಸ್ಗೆ 6 ಮಂತ್ಸ್ಗೆ ಮಾಡುವಂಥದ್ದು ಇರಲಿಲ್ಲ. ಒಂದು ಅಸೆಸ್ಮೆಂಟ್ ಟೂಲ್ ಇರಲಿಲ್ಲ. ಈಗ ಅದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ಆ್ಯಂಡ್ ಪೀಪಲ್ ಆರ್ ಲುಕಿಂಗ್ ಇನ್ ಟು ದ್ಯಾಟ್. ಅದನ್ನು ನಾವು ಕೂದಲಲ್ಲಿ ಕಾರ್ಟಿಸಾಲ್ ಮೆಷರ್ ಮಾಡೋದು ಅಂತಾರೆ. ಅಂದರೆ ಕೂದಲಲ್ಲಿ ನಮ್ಮ ಕಾರ್ಟಿಸಾಲ್ ಅಥವಾ ಸ್ಟ್ರೆಸ್ ಪಟಚಿತ್ರವನ್ನು ನೋಡೋದು, ಅಥವಾ ಸ್ಟ್ರೆಸ್ ಡೈರಿ, ನಮ್ಮ ಕೂದಲು ಎಷ್ಟು ಅನುಕೂಲಕರ ನಮಗೆ ಅಂತ ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇದುವರೆಗೂ ನಮಗೆ ಕೂದಲು ಏನು ಅಂತ ಬರೀ ಬ್ಯೂಟಿಗೆ ಅಂದ್ಕೊಂಡ್ವಿ, ಬಟ್ ನಮ್ಮ ಹೆಲ್ತ್ಗೆ ಅದು ಎಷ್ಟು ಸಿಗ್ನಿಫಿಕೆಂಟ್ ಅಂತ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. 2 ಹಾರ್ಮೋನ್ ಕಂಡುಹಿಡಿದಿದ್ದೀವಿ ನಮ್ಮ ನಿಮ್ಯಾನ್ಸಲ್ಲಿ. ಒಂದು ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನು, ಅದ್ರ ಜೊತೆನೇ ಇರೋವಂಥ ಇನ್ನೊಂದು ಹಾರ್ಮೋನು DHEA ಅಂತ. ಸ್ವಲ್ಪ ದೊಡ್ಡ ವರ್ಡು, ಡಯಡ್ರಿ ಎಪಿಯಾಂಡೋಸ್ಟೆರಾನ್ ಅಂತ. ಅದು ನಿಮಗೆ ಸ್ಪೆಲ್ ಮಾಡೋದು ಕಷ್ಟ ಆಗ್ಬೋದು. DHEA ಅಂತ ಒಂದು ಹಾರ್ಮೋನ್ ಇದೆ, ಅದು ಸ್ಟ್ರೆಸ್ ಜೊತೆನೇ ಸೈಮಲ್ಟೇನಿಯಸ್ ಸ್ಟ್ರೆಸ್ ರೆಗ್ಯುಲೇಟ್ ಆಗುತ್ತೆ. ಅಂದರೆ ಇದು ಬ್ರೇಕ್ ಅಥವಾ ಆಕ್ಸಿಲರೇಟರ್ ಇನ್ ಕಾರ್ ಅನ್ಕೊಬೋದು. ಆಕ್ಸಿಲೇಟರ್ ಸ್ಟ್ರೆಸ್ ಹಾರ್ಮೋನು, ಬ್ರೇಕು DHEA, ಅವೆರಡು ಜೊತೆಗೆ ಅಡ್ರಿನಲ್ ಗ್ಲ್ಯಾಂಡ್ಸಿಂದ ಸೆಕ್ರೇಟ್ ಆಗುತ್ತೆ. ಮತ್ತು ಅದು ಸ್ಟ್ರೆಸ್ ಮೇಲೆ ತುಂಬಾ ಅನುಕೂಲ ಮಾಡುತ್ತೆ ನಮ್ಮ ದೇಹಕ್ಕೆ. ಆ್ಯಂಡ್ ಆಲ್ಸೋ ನಾವು ಅದನ್ನು ಮೆಷರ್ ಮಾಡ್ಬೋದು ಕೂದಲಲ್ಲಿ. ಸೊ ಈಗ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಕೆಮಿಕಲ್ ರಿಯಾಕ್ಷನ್ ಹೇಗಾಗುತ್ತೆ ಅಂತ, ವಾಟ್ ಈಸ್ ಸ್ಟ್ರೆಸ್ ಅಕಾರ್ಡಿಂಗ್ ಟು ಯು? ಮೇಡಮ್, ಸ್ಟ್ರೆಸ್ ಅಂದರೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ತುಂಬ ಇದ್ದಾವೆ, ಬಟ್ ಯಾವುದು ಪ್ರಾಪರ್ ಡೆಫಿನೇಷನ್ ಇಲ್ಲ. ಸ್ಟ್ರೆಸ್ ಅಂತಂದರೆ ನಮ್ಮ ಪರ್ಸೆಪ್ಷನ್ ಟುವರ್ಡ್ಸ್ ಎನಿ ಚೇಂಜಸ್ ಇನ್ ದ ಇನ್ಸೈಡ್ ಅವರ್ ಬಾಡಿ ಅಥವಾ ಔಟ್ಸೈಡ್ ದ ಬಾಡಿ. ನಮ್ಮ ದೇಹದೊಳಗಡೆ ಏನೇ ಚೇಂಜಸ್ ಆದ್ರೂ ಸಡನ್ನಾಗಿ, ಅಥವಾ ಎನಿ ಔಟ್ಸೈಡ್ ದ ಬಾಡಿ ಚೇಂಜ್ ಆದರೂ ಅದನ್ನು ಪರ್ಸೀವ್ ಮಾಡಿದ್ರೆ ನಮ್ಮ ಬ್ರೈನು ಅದಕ್ಕೆ ನಾನ್ ಸ್ಪೆಸಿಫಿಕ್ ರಿಯಾಕ್ಷನ್ಸ್ಗಳು ಮಾಡುತ್ತೆ. ತುಂಬಾ ನಾನ್ ಸ್ಪೆಸಿಫಿಕ್ ರಿಯಾಕ್ಷನ್ಸ್ ಮಾಡುತ್ತೆ. ಅದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಅದು ತುಂಬ ಹೊತ್ತಿದ್ರೆ ಅದನ್ನು ಕ್ರಾನಿಕ್ ಸ್ಟ್ರೆಸ್ ಅಂತೀವಿ. ಅದು ಸ್ವಲ್ಪ ಹೊತ್ತಿದ್ರೆ ಅದನ್ನು ಅಕ್ಯೂಟ್ ಸ್ಟ್ರೆಸ್ ಅಂತೀವಿ. ಅಕ್ಯೂಟ್ ಸ್ಟ್ರೆಸ್ ಅಂತಂದರೆ, ಫಾರ್ ಎಕ್ಸಾಂಪಲ್, ಒಂದು ಹಾವು ಬಂತು, ಅವಾಗ ನಮ್ಮ ಬಾಡಿ ಸಡನ್ನಾಗಿ ಇದಾಗ್ಬಿಟ್ಟು ಶಾಕ್ ಹೋಗ್ಬಿಡುತ್ತೆ, ಏನೋ ಹಾವು ಬಂತಲ್ಲ ಅಂತ. ಅವಾಗ ಅದು ಹಾವಿಂದ ತಪ್ಪಿಸ್ಕೊಳ್ಳೋಕ್ಕೆ ಐದರ್ ಅದು ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಮಸಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಹಾವನ್ನ ಫೈಟ್ ಮಾಡೋಕ್ಕೆ ರೆಡಿ ಆಗುತ್ತೆ. ಸೊ ಅದು ಅಕ್ಯೂಟ್ ಸ್ಟ್ರೆಸ್ಸು. ಬಟ್ ಹಾವು ಇದೆ ಅಂತ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಹಾವಿದೆ ಅಂತಂದರೆ ಅಂದ್ಕೊಂಡ್ರೆ ಅದು ಕ್ರಾನಿಕ್ ಸ್ಟ್ರೆಸ್ ಅಲ್ಲ. ಬಟ್ ಬಹುಶಃ ಎಷ್ಟೋ ಇನ್ಸಿಡೆನ್ಸಿಗೆ ಫಸ್ಟ್ ಟೈಮ್ ಸ್ಟ್ರೆಸ್ ಆಗುತ್ತೆ, ಸೆಕೆಂಡ್ ಟೈಮ್ ಒಂಚೂರು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ಥರ್ಡ್ ಟೈಮ್ ಇನ್ನೊಂಚೂರು ರೆಡ್ಯೂಸ್ ಆಗುತ್ತೆ. ಮೇ ಬಿ ಬಾಡಿ ಆಲ್ಸೋ ಗೆಟ್ಸ್ ಯೂಸ್ಡ್ ಟು ಇಟ್, ಅಡಾಪ್ಟಿಂಗ್. ಅದನ್ನು ಮೆಂಟಲ್ ರೆಸಿಲಿಯನ್ಸ್ ಹೇಳ್ತಾರೆ. ಆ್ಯಕ್ಚುಲಿ ಮೇಡಮ್ ಹೇಳ್ತಾ ಇರೋದು ಮೆಂಟಲ್ ರೆಸಿಲಿಯನ್ಸ್ ಕಾಂಪೋನೆಂಟು. ಸೊ ಮೆಂಟಲ್ ರೆಸಿಲಿಯನ್ಸ್ಗೆ DHEA ಅಂತ ನಾನು ಹೇಳಿದ್ನಲ್ಲ, ಅದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ರು. ಸೊ ಅದು ನಾವು ಇವಾಗ ನಾನೊಂದು ಎಕ್ಸಾಂಪಲ್ ಕೊಟ್ಟೆ, ಈ ಕಾರಲ್ಲಿ ಬ್ರೇಕ್ ಆ್ಯಂಡ್ ಆಕ್ಸಿಲೇಟರ್ ಇದೆ ಅಂತ. ಸೊ ಬ್ರೇಕನ್ನು ನಾವು DHEA ಅಂತ ಹೇಳ್ಬೋದು. ಸೊ ನಾವು ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ ಹೋಗ್ತಾ ಇದ್ರೆ ಕಾರಲ್ಲಿ ನಾವು ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಕಾರ್ ಇಂಜಿನ್ ಓವರ್ ಹಿಟ್ ಆಗ್ಬೋದು, ಟೈರ್ಗಳೆಲ್ಲ ಇದು ಇಂಜುರಿ ಆಗ್ಬೋದು. ಅದೇ ಥರ ನಮ್ಮ ಬಾಡಿ ಯಾವಾಗಲೂ ಕಂಟಿನ್ಯೂಸ್ ಆಗಿ ಕಾರ್ಟಿಸಾಲ್ ಸೆಕ್ರೇಟ್ ಆಗ್ತಾನೇ ಇದ್ರೆ ಬಾಡಿಲಿ, ಅದು ವೇರ್ ಆ್ಯಂಡ್ ಟೇರ್ ಆಗುತ್ತೆ, ಲಾಟ್ ಆಫ್ ಕಾಯಿಲೆಗಳು ಬರುತ್ತೆ. ನ್ಯೂರೋನಲ್ ಕಾಯಿಲೆನೂ ಬರ್ಬೋದು, ಫಿಸಿಕಲ್ ಮೆಟಬಾಲಿಕ್ ಕಾಯಿಲೆನೂ ಬರ್ಬೋದು.
ಸೊ ಬಾಡಿಯಲ್ಲಿ 90% ಆಫ್ ಕಾಯಿಲೆಗಳಿಗೆ ಕಾರ್ಟಿಸಾಲ್ ಅಥವಾ ಕ್ರಾನಿಕ್ ಸ್ಟ್ರೆಸ್ ಇಸ್ ಕಾರಣ ಅಂತಾರೆ. ಸೊ ಈ ಮೆಂಟಲ್ ರೆಸಿಲಿಯನ್ಸ್ಗೆ DHEA ಅಥವಾ ಬ್ರೇಕಿಂಗ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ದ ಪರ್ಸನ್ ಗೆಟ್ಸ್ ಏಜ್ಡ್, ಅಂದರೆ ಏಜ್ ಆಗ್ತಾ ಈ ಬ್ರೇಕಿಂಗ್ ಸಿಸ್ಟಮ್ ಫೇಲ್ ಆಗ್ತಾ ಹೋಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಮಗೆ ಕಾಯಿಲೆಗಳೆಲ್ಲ ಏಜ್ ಆದವ್ರಿಗೆ ತುಂಬ ಕಾಣಿಸೋದು, ಯಾಕೆಂದರೆ ಕಾರ್ಟಿಸಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಬ್ರೇಕಿಂಗ್ ಸಿಸ್ಟಮ್ಸ್ ಡೌನ್ ಆಗ್ತಾ ಇರುತ್ತೆ. ಸರ್, ಈಗ ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದು ಕೂದಲು ಹೆಂಗೆ ಸ್ಟ್ರೆಸ್ನ ಡಿಟೆಕ್ಟ್ ಮಾಡುತ್ತೆ ಅಂದರೆ ಬೇಗ ಕೂದಲು ಬೆಳ್ಳಗಾಗುತ್ತೆ, ಯು ಲುಕ್ ಓಲ್ಡರ್ ಅಥವಾ ಬಾಲ್ಡೆಸ್ ಕಾಡುತ್ತೆ. ಸೊ ಇದನ್ನೆಲ್ಲ ಬಿಟ್ಟು ನೀವು ಇಲ್ಲ ಹಾರ್ಮೋನ್ಸ್ನ ಡಿಟೆಕ್ಟ್ ಮಾಡ್ಬೋದು ಕೂದಲಿನಲ್ಲಿ ಅಂತ ಹೇಳ್ತಾ ಇದ್ದೀರಾ. ಸೊ ಎಷ್ಟು ದಿನಗಳು ಬೇಕಾಗುತ್ತೆ? ಇವಾಗ ನಮ್ಮ ಬಾಡಿನಲ್ಲಿ ಸ್ಟ್ರೆಸ್ ಸೆಕ್ರೀಟ್ ಆಗುವಂತಹ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ ಅದು ನಮ್ಮ ಕೂದಲಲ್ಲಿ ಡಿಟೆಕ್ಟ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಅದು ಹೇಗಪ್ಪ ಕೂದಲಲ್ಲಿ ಕಾರ್ಟಿಸಾಲ್ ಅಂತ ಇದ್ದಾರೆ, ಡಾಕ್ಟ್ರು ಹೆಂಗೆ ಇದು ಅಂತ ನೀವು ಅನ್ಕೊಬೋದು. ಬಾಡಿಯಲ್ಲಿ ಏನಾಗುತ್ತೆ, ಈ ನಮ್ಮ ಕೂದಲು ಇದು ಹೇರ್ ಬಡ್ಸ್ ಇದೆಯಲ್ಲ, ಅಲ್ಲಿ ರಕ್ತ ಸಪ್ಲೈ ಇರುತ್ತೆ. ಆ ರಕ್ತ ಸಪ್ಲೈ ಆಗೋದ್ರಿಂದ ಆ ಕೂದಲಲ್ಲಿ ಕೆರಾಟಿನ್ ಪ್ರೋಟೀನ್ ಜೊತೆ ಈ ಕಾರ್ಟಿಸಾಲ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ತೊಟ್ಟೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಪ್ರತಿದಿನ ನಮ್ಮ ಕಾರ್ಟಿಸಾಲ್ ಯಾವಾಗ ಹೆಚ್ಚಿಗೆ ಆಯಿತೋ ಅದು ರೆಕಾರ್ಡ್ ಇಡ್ತಾ ಹೋಗುತ್ತೆ ನಮ್ಮ ಕೂದಲಲ್ಲಿ. ರೆಕಾರ್ಡ್ ಇದು ಸ್ಟ್ರೆಸ್ ರೆಕಾರ್ಡ್ ಇರುತ್ತೆ ನಮಗೆ, ಅದನ್ನು ನಾವು ಮೆಷರ್ ಮಾಡ್ಬೋದು. ಸೊ ನಾವು ತೊಗೊಳೋ ಒಂದು 3 ಸೆಂಟಿಮೀಟರ್ ಅಥವಾ 6 ಸೆಂಟಿಮೀಟರ್ ಲೆಂತಲ್ಲಿ ಓವರ್ ದಟ್ 6 ಮಂತ್ಸು, ಅಂದರೆ 1 ಸೆಂಟಿಮೀಟರ್ 1 ಮಂತ್ ಲೆಕ್ಕ. ನಮಗೆ ಒಂದು ಸೆಂಟಿಮೀಟರ್ ಕೂದಲು ಬೆಳೆಯೋಕ್ಕೆ 1 ಮಂತ್ ಬೇಕು. ಸೊ ಆ ಥರ 3 ಸೆಂಟಿಮೀಟರ್ ಅಂದರೆ 3 ಮಂತ್ಸು. ಸೊ 6 ಸೆಂಟಿಮೀಟರ್ ಅಂದರೆ 6 ಮಂತ್ಸ್ ಡ್ಯೂರೇಷನ್. ಆ 6 ಸೆಂಟಿಮೀಟರ್ ಡ್ಯೂರೇಷನಲ್ಲಿ ಕಾರ್ಟಿಸಾಲ್ ಎಷ್ಟಿತ್ತು, DHEA ಎಷ್ಟಿತ್ತು ಅಂತ ನಾವು ಮೆಷರ್ ಮಾಡಿದ್ರೆ ಅದರಲ್ಲಿ ಹೈ ಕಾರ್ಟಿಸಾಲ್, ಲೋ ಲೆವೆಲ್ ಆಫ್ DHEA ಸಿಕ್ತು ಅಂತಂದರೆ ಆ ಪರ್ಸನ್ ಕ್ರಾನಿಕ್ ಸ್ಟ್ರೆಸ್ಸು ಓವರ್ ದ ಟೈಮ್ ಈಸ್ ಹ್ಯಾವಿಂಗ್ ದಟ್ ಕ್ರಾನಿಕ್ ಸ್ಟ್ರೆಸ್ ಆ್ಯಕ್ಟಿವಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಯಾವುದೇ ಮನುಷ್ಯನಿಗೆ ಸ್ಟ್ರೆಸ್ ಆಗೋದು ಕಾಮನ್. ಎಕ್ಸಾಮ್ ಹತ್ರ ಬಂತು ಸ್ಟ್ರೆಸ್ಸು, ಯಾವುದು ಬೇಡ ಇವತ್ತು ಆಫೀಸಿಗೆ ಟೈಮಿಗೆ ರೀಚ್ ಆಗಲಿಲ್ಲ ಬ್ಯಾಂಗ್ಳೂರ್ ಟ್ರಾಫಿಕ್ನಲ್ಲಿ, ಅದು ಸ್ಟ್ರೆಸ್ಸು. ಸೊ ದಿಸ್ ಇಸ್ ಫಿಸಿಯಾಲಜಿ. ನೀವು ಸ್ಟ್ರೆಸ್ ಅನ್ನೋದು ದೇಹದಲ್ಲಿ ಆಗ್ತಾನೆ ಇರುತ್ತೆ. ಸೊ ಎಷ್ಟು ಸ್ಟ್ರೆಸ್ ತಗೋಬೋದು ನಾರ್ಮಲ್ ಆಗಿ ಮನುಷ್ಯ? ಸ್ಟ್ರೆಸ್ಸು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ, ತುಂಬ ಕೆಟ್ಟದ್ದು, ಅದನ್ನು ಇರಬಾರ್ದು ಸ್ಟ್ರೆಸ್ಸು ಅಂತ. ಸ್ಟ್ರೆಸ್ ಇದ್ರೇ ನಮಗೆ ಇಲ್ಲಿ ಏನಾದರೂ ನಾವು ಆ್ಯಕ್ಟಿವಿಟಿ ಮಾಡೋಕ್ಕಾಗೋದು. ಕಾರ್ಟಿಸಾಲ್ ಇರಬೇಕು, ಬಟ್ ಅದು ಲಿಮಿಟೆಡ್ ಆಗಿರಬೇಕು. ಅಕ್ಯೂಟ್ ಸ್ಟ್ರೆಸ್ ಇಸ್ ಆಲ್ವೇಸ್ ಗುಡ್. ಅಕ್ಯೂಟ್ ಸ್ಟ್ರೆಸ್ ಆಗಿದ್ದರೆ ಈ ಎಕ್ಸಾಮ್ ಇದೆ ಅಂತಂದರೆ ತಾನೇ ನಾವು ಪ್ರಿಪೇರ್ ಆಗಿ ಎಕ್ಸಾಮ್ ಕೊಡೋಕ್ಕಾಗೋದು. ಸೊ ಆ ಟೈಮಿಗೆ ಕಾರ್ಟಿಸಾಲ್ ಬೇಕಾಗಿರುತ್ತೆ. ಬಟ್ ಕೆಲವ್ರಿಗೆ ಮೇಡಮ್ ಹೇಳ್ದಾಗೆ ನಾರ್ಮಲ್ ಆಗಿರೋರಿಗೆ ಅದು DHEA ಕಂಟ್ರೋಲ್ ಮಾಡುತ್ತೆ, ರೆಸಿಲಿಯಂಟ್ ಆಗಿಬಿಡ್ತಾರೆ. ಬಟ್ ಪೆಥಾಲಜಿಕಲ್ ಪ್ರಾಬ್ಲಮ್ಸ್ ಅಂದರೆ ಜೆನೆಟಿಕಲ್ ಪ್ರಾಬ್ಲಮ್ಸು, ಅಥವಾ ಬಿಕಾಸ್ ಆಫ್ ದೇರ್ ಫಿಸಿಯಾಲಜಿನೋ, ಅಥವಾ ಬಿಕಾಸ್ ಆಫ್ ದೇರ್ ಎನ್ವೈರ್ಮೆಂಟ್ ರಿಪೀಟೆಡ್ ಆಗಿ ಅವ್ರಿಗೆ ಕಾರ್ಟಿಸಾಲ್ DHEA ಆ್ಯಕ್ಟಿವೇಟ್ ಮಾಡ್ತಾಯಿದ್ರೆ ಅವಾಗ ಏನಾಗುತ್ತೆ, ಅದು ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ, ಅದು ಹಾದಿ ತಪ್ಪಿಬಿಡುತ್ತೆ. ಸೊ ಅದನ್ನು ಕ್ರಾನಿಕ್ ಸ್ಟ್ರೆಸ್ ಅಂತೀವಿ. ಅದು ಆಗಬಾರ್ದು. ಅಕ್ಯೂಟ್ ಸ್ಟ್ರೆಸ್ ಕೊಡಿ, ನೀವು ಒನ್ಸ್ ಇನ್ ಎ ವೈಲ್ ಬಂಗಿ ಜಂಪಿಂಗ್ ಮಾಡಿ, ಪರವಾಗಿಲ್ಲ. ಡೈಲಿ ಮಾಡ್ತಾಯಿದ್ರೆ ಅಲ್ಲಿ ಒಂದೊಂದ್ಸಲ ಏನಾಗ್ಬಿಡುತ್ತೆ, ಬ್ರೇಕ್ ಫೇಲ್ ಆಗಿಬಿಡುತ್ತೆ. ಸೊ ಒನ್ಸ್ ಇನ್ ಎ ವೈಲ್ ಸ್ಟ್ರೆಸ್ ಈಸ್ ಫೈನ್. ಬಟ್ ಅಕ್ಯೂಟ್ ಸ್ಟ್ರೆಸ್ಸು ತುಂಬಾ ರಿಪೀಟೆಡ್ ಆಗಾದರೆ, ಕ್ರಾನಿಕ್ ಸ್ಟ್ರೆಸ್ ಆಗ್ತಾ ಹೋದರೆ ಇಟ್ ವಿಲ್ ಲೀಡ್ ಟು ಪ್ರಾಬ್ಲಮ್, ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಈಗ ಅದು ವ್ಯಕ್ತಿಯಿಂದ ವ್ಯಕ್ತಿ ಕೂಡ ವೇರಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟ್ರೆಸ್ ಆಗೋಷ್ಟು ನನಗಾಗದೆ ಹೋಗುತ್ತೆ, ಅಥವಾ ನನಗೆ ಆಗೋಷ್ಟು ನನ್ನ ಜೊತೆಲಿ ಇರೋರ್ಗೆ ಆಗದೆ ಹೋಗೋದಿಲ್ಲ. ಕೆಲವ್ರು ಹೇಳ್ತಾರೆ ಇಷ್ಟಕ್ಕೆಲ್ಲ ನೀನು ಯಾಕೆ ಟೆನ್ಷನ್ ತಗೊಂತೀಯ, ದಿಸ್ ಇಸ್ ಲೈಕ್ ಪಾರ್ಟ್ ಆಫ್ ಇಟ್. ಕೆಲವ್ರಿಗೆ ವರ್ಕಲ್ಲಿ ಒಂದು ಎಕ್ಸ್ಟ್ರಾ ಪ್ರಾಜೆಕ್ಟ್ ಬಂತು ಅಂದರೆ ಟೆನ್ಷನ್ ಶುರುವಾಗುತ್ತೆ. ಇನ್ನು ಕೆಲವರು ಅದನ್ನು ಆಪರ್ಚುನಿಟಿ ಅಂತ ನೋಡ್ತಾರೆ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ಸ್ಟ್ರೆಸ್? ವೆರಿ ಗುಡ್ ಮೇಡಮ್. ನಾವು ನಿಮ್ಯಾನ್ಸಲ್ಲಿ ಪಾತ್ವೇ ಫಾರ್ ಮೆಂಟಲ್ ರೆಸಿಲಿಯನ್ಸ್ ಅಂತ ಒಂದು ಪ್ರೋಗ್ರಾಮ್, ಒಂದು ಪ್ರಾಜೆಕ್ಟ್, ಮಲ್ಟಿಸೆಂಟ್ರಿಕ್ ಸ್ಟಡಿ. ಅದು ಡಯಾಡ್ಸ್ ಅಂತ ಹೇಳ್ತಾರೆ, ಮದರ್ ಆ್ಯಂಡ್ ಚಿಲ್ಡ್ರನ್ಸ್ ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ. ಮದರು ಮತ್ತು ಅವ್ರ ಮಕ್ಕಳು, ಅವ್ರ ಸ್ಯಾಂಪಲ್ಲು ಏರ್ ಕಾರ್ಟಿಸಾಲ್, ಮಕ್ಕಳದು ನೋಡಿದ್ದೀವಿ. ಸ್ಟ್ರೇಂಜ್ಲಿ ಬಿಲೀವ್ ಇಟ್ ಆರ್ ನಾಟ್, ಅದೇ ನೀವು ಹೇಳಿದ್ರಲ್ಲ, ಮಕ್ಕಳಲ್ಲೇ ಸಪೋಸ್ ಒಂದು ತಾಯಿಗೆ 3 ಮಕ್ಕಳಿದ್ದಾರೆ ಅಂತಂದರೆ ಫಸ್ಟ್ ಮಗುಗೆ DHEA ಕಾರ್ಟಿಸಾಲು ಕಂಟ್ರೋಲಲ್ಲಿದೆ, ಸೆಕೆಂಡ್ ಮಗುಗೂ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದು ಕಂಟ್ರೋಲ್ ಇದೆ, ಸಿಗ್ನಿಫಿಕೆಂಟ್ ಆಗಿಲ್ಲ. ಥರ್ಡ್ ಮಗುಗೆ ಹೋಗ್ತಾ ಸ್ಟ್ರೆಸ್ ಜಾಸ್ತಿ ಆಗಿದೆ. ಸೊ ವಾಟ್ ಐ ಮೆಂಟ್ ಈಸ್, ಇನ್ಕ್ಲೂಡಿಂಗ್ ಸೇಮ್ ಫ್ಯಾಮಿಲಿನೇ ಒಬ್ಬೊಬ್ರಿಗೆ ಒಂದೊಂದು ಥರ ವ್ಯತ್ಯಾಸ ಇದೆ. ಕರೆಕ್ಟ್. ಸೊ ಬಿಕಾಸ್ ನಮ್ಮದು ಬಾಡಿ ಫಿಸಿಯಾಲಜಿ ಬೇರೆ, ಜೆನೆಟಿಕ್ಸ್ ಬೇರೆ, ಅದು ಎನ್ವೈರ್ಮೆಂಟ್ ಕೊಡ್ತಾ ಇರೋದು ಬೇರೆ. ಸೊ ಇದ್ರಲ್ಲಿ ನಾವೇನು ಅನ್ಕೋಬೋದು ಅಂದರೆ, ಫಸ್ಟ್ ಮಗುಗೆ ಕೊಡೋವಂಥ ಪ್ರೀತಿ ಮತ್ತು ಅದು ಕಾಳಜಿ ಅದೆಲ್ಲ ಇರುತ್ತಲ್ಲ, ಕೋಪಿಂಗ್ ಅಪ್ ಮೆಕ್ಯಾನಿಸಮು ಬೇಗ ಕ್ವಿಕ್ಕಾಗಿ ಆಗುತ್ತೆ. ಆ ನರಮಂಡಲಗಳು, ನ್ಯೂರೋನಲ್ ಸಿಸ್ಟಮ್ಸ್ ಬೇಗ ಡೆವಲಪ್ ಆಗುತ್ತೆ. ಬೇರೆ ಸೆಕೆಂಡ್ ಮಗುಗೆ ಪರವಾಗಿಲ್ಲ, ಒಂದು ಸ್ವಲ್ಪ ಅದಕ್ಕೂ ಕೊಡ್ತಾರೆ. ಆ್ಯಸ್ ದೇ ಪ್ರೋಗ್ರೆಸ್ ಮೋರ್ ದೆನ್ 3, 4, 5 ಅವ್ರ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಮಕ್ಕಳಿಗೆ ನೆಗ್ಲಿಜೆನ್ಸ್ ಆಗ್ತಾರೆ, ಅಲ್ಲಿಂದನೇ ನಮಗೆ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಬರೋದು, ಸ್ಟ್ರೆಸ್ ಲೆವೆಲ್ ಬರೋದು. ಸೊ ಅದಕ್ಕೆ ನಮ್ಮ ಗೌರ್ಮೆಂಟ್ ಎಲ್ಲ ತುಂಬ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. 2 ಮಕ್ಕಳು ಸಾಕು ನಮಗೆ, 3 ಮಕ್ಕಳು ಮಾಡ್ಕೋಬೇಡಿ, 4. ಇದು ತುಂಬಾ ಸೊಸೈಟಿಗೂ ಪ್ರಾಬ್ಲಮ್ಮು, ಮತ್ತು ಇಂಡಿವಿಜುವಲ್ಗೂ ತುಂಬ ಕೋಪಿಂಗ್ ಅಪ್ ಸಿಗೋದಿಲ್ಲ, ಅವಕಾಶಗಳು ಸಿಗೋದಿಲ್ಲ, ರಿಸೋರ್ಸಸ್ ಸಿಗೋದಿಲ್ಲ. ಸೊ ಇದೆಲ್ಲ ಕಾರಣ ಇದೆ ಮೇಡಮ್, ಒಬ್ರಿಗೂ ವ್ಯತ್ಯಾಸ ಇದೆ. ದಿಸ್ ಇಸ್ ರಿಯಲಿ ಸಮಥಿಂಗ್ ನ್ಯೂ, ಬಿಕಾಸ್ ಸ್ಟ್ರೆಸ್ ಲೆವೆಲ್ಗೂ ಮಗು ಎಷ್ಟನೇದು ಅನ್ನೋದುವರೆಗೂ ಲಿಂಕ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲ್ಲ. ಅದು ನಮ್ಗೆ ರೀಸೆಂಟ್ ಫೈಂಡಿಂಗ್ ಮೇಡಮ್, ಇನ್ನೂ ಪಬ್ಲಿಷ್ ಆಗಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಪಬ್ಲಿಷ್ ದಟ್ ಡೇಟಾ. ಸೊ ಅಂದರೆ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಇವಾಗ ನೀವು ಮೆನ್ಷನ್ ಮಾಡೋದಕ್ಕೆ, ಇವಾಗ ಹೌ ಅ ಚೈಲ್ಡ್ ಇಸ್ ರೇಸ್ಡ್ ಅನ್ನೋದ್ರ ಮೇಲೆ ಅದರ ಸ್ಟ್ರೆಸ್ ತಗೊಳ್ಳುವಂಥ ರೀತಿ ಡಿಫರ್ ಆಗುತ್ತೆ. ಸೊ ಹೌ ಡು ಯು ಟೆಲ್ ಪೇರೆಂಟ್ಸ್ಗೆ ಏನು ಟಿಪ್ ಕೊಡ್ತೀರಾ ಇದ್ರ ಮೂಲಕ? ಸೊ ಈ ಥರ ರೇಸ್ ಮಾಡಿ ನಿಮ್ಮ ಮಕ್ಕಳನ್ನ, ಸೊ ದಟ್ ದೇ ಡೋಂಟ್ ಟೇಕ್ ಮೋರ್ ಆಫ್ ಸ್ಟ್ರೆಸ್ ಅನ್ನೋದಕ್ಕೆ. ಮೇಡಮ್, ಇದಕ್ಕೆ ನಾವು ಒಂದು ಏನು ಹೇಳ್ಬೋದು ಅಂತಂದರೆ, ಈಗಿರೋ ಒಂದು ಅಕಾಡೆಮಿಕ್ ಮತ್ತು ಕಾರ್ಪೊರೇಟ್ ಲೈಫ್ ಸ್ಟೈಲ್ ಇದೆಯಲ್ಲ, ಅದು ತುಂಬಾ ಆ್ಯಂಪರಿಂಗ್ ಇದೆ, ತುಂಬಾ ಸೈಕಾಲಜಿಕಲ್ ಇದೆ. ಫಿಸಿಕಲ್ ಸ್ಟ್ರೆಸ್ ಅಷ್ಟಿಲ್ಲ ಜನರಿಗೆ. ಈಗ ಸೈಕಾಲಜಿಕಲ್ ಸ್ಟ್ರೆಸ್ಸೇ ಮೇಜರ್ ಇರೋದು. 60-70% ಸೈಕಾಲಜಿಕಲ್ ಸ್ಟ್ರೆಸ್ಸಿಂದನೇ ಆತ್ಮಹತ್ಯೆಗಳಿರ್ಬೋದು. ನೀವು ನೋಡ್ತಾ ಇದ್ದೀರಾ ಪೇಪರ್ಸಲ್ಲಿ. ನಾವು ಓದಬೇಕಾದ್ರೆ ಯಾವ ಮಕ್ಕಳು ಸೂಸೈಡ್ ಎಲ್ಲ ಮಾಡ್ಕೊತಿರಲಿಲ್ಲ ಅಕಾಡೆಮಿಕ್ ಸ್ಟ್ರೆಸ್ಗೆ. ಈಗ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಈ ಥರ ಆಗ್ತಾ ಇದ್ದಾರೆ, ಬಿಕಾಸ್ ಆಫ್ ದಿ ಪರ್ಸೆಪ್ಷನ್ ಆ್ಯಂಡ್ ದ ಸೋಷಿಯಲ್ ಫ್ಯಾಕ್ಟರ್ಸ್, ಸೋಷಿಯಲ್ ನಾರ್ಮ್ಸ್. ಎಲ್ರಿಗೂ 90%, ಯಾರನ್ನೇ ಕೇಳಿ ಎಷ್ಟಪ್ಪ ಪರ್ಸೆಂಟೇಜ್ 90%. ನಾವು ಓದಬೇಕಾದ್ರೆ 70% ವಾಸ್ ಈಕ್ವಲ್ ಟು 90%. ಯಾರಾದರೂ 60-70% ಬಂದರೆ ಸಾಕು, 35 ಬಂದರೆ ಸಾಕು, ಆ ಥರ ಚಿಲ್ಲಿದ್ರು. ಸೊ ಇವಾಗ ನಡೀತಾ ಇರೋ ಈ ಪರ್ಸೆಪ್ಷನ್ ಒಂದು ಗೇಮಲ್ಲಿ ಏನಾಗ್ತಿದೆ ಅಂದರೆ, ಪೀಪಲ್ ಆರ್ ಸಕಮಿಂಗ್ ಟು ಸ್ಟ್ರೆಸ್. ಸೊ ನಾವು ಈ ಪರ್ಸೆಪ್ಷನ್ನ ತಿಳ್ಕೋಬೇಕು, ಅವೇರ್ನೆಸ್, ಮೈಂಡ್ಫುಲ್ ಆಗಬೇಕು. ಇಟ್ ಈಸ್ ಜಸ್ಟ್ ಮೈ ಪರ್ಸೆಪ್ಷನ್, ಆ ಥರ ಇಲ್ಲ, ಆ ಥರ ನಾವು ಅದನ್ನು ಚಿಕ್ಕ ವಯಸ್ಸಿಂದನೇ ನಾವು ಕಲ್ಪನೆ ಮಾಡಿಕೊಡ್ಬೇಕು. ಅವ್ರಿಗೆ ಇಮ್ಯಾಜಿನೇಷನ್ ಮಾಡೋಕ್ಕೆ ಬಿಡಬೇಕು. ಇಟ್ಸ್ ನಾಟ್ ರಿಯಲ್ ಲೈಫಲ್ಲಿ ಆ ಥರ ಇರೋದಿಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ. ಈ ಮೈಂಡ್ಫುಲ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೇಡಮ್, ಪರ್ಸೆಪ್ಷನ್ ಆ್ಯಂಡ್ ಮೈಂಡ್ಫುಲ್ನೆಸ್ಸು. ಸೊ ನಾವು ಇದೆ ಎಲ್ಲದಕ್ಕೂ ಟ್ರೀಟ್ಮೆಂಟು, ಎಲ್ಲದಕ್ಕೂ ಸರ್ಜರಿ, ಎಲ್ಲದಕ್ಕೂ ಮಾತ್ರೆ ಅಂತಿಲ್ಲ. ಇದಕ್ಕೆ ಕೆಲವೊಂದು ನಾವೇ ನಮ್ಮ ಸ್ವಂತ ಬುದ್ಧಿವಂತಿಕೆ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಪಾಲನೆ ಮಾಡಬೇಕಾದ್ರೇ ವಿ ಹ್ಯಾವ್ ಟು ಸ್ಟಾಪ್ ಕಂಪೇರಿಂಗ್ ಒನ್ ಚೈಲ್ಡ್ ಟು ಅನದರ್ ಚೈಲ್ಡ್. ಎಲ್ಲ ಆ್ಯಕ್ಟಿವಿಟೀಸ್ಗೂ ಅವಕಾಶ ಕೊಡಬೇಕು, ನಾಟ್ ಓನ್ಲಿ ಫಾರ್ ಎಜುಕೇಷನ್, ನಾಟ್ ಓನ್ಲಿ ಫಾರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಸ್ಪೋರ್ಟ್ಸ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು, ಮ್ಯೂಸಿಕ್ಕು. ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಇಂಡಿವಿಜುವಲ್ ಟ್ಯಾಲೆಂಟ್ ಇರುತ್ತೆ. ಸೊ ಮತ್ತು ಅದೇ ರೀತಿ ಒಂದು ಮಗು 2 ಮಗು ಇರುತ್ತೆ, ಅವ್ರಿಗೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ತಳ್ಳಿಬಿಡ್ತಾರೆ. ಮ್ಯೂಸಿಕ್ಗೂ ಹೋಗು, ಡ್ಯಾನ್ಸ್ಗೂ ಹೋಗು, ಎಲ್ಲದಕ್ಕೂ ಹೋಗು. ಅದು ಮಾಡಬಾರ್ದು, ಅದು ಸ್ಟ್ರೆಸ್ಸು. ಮಕ್ಕಳಿಗೆ ಏನು ಇಷ್ಟನೋ ಅದನ್ನೇ ಕೊಡಬೇಕು, ಅವ್ರಿಗೆ ಏನು ಆ್ಯಕ್ಟಿವಿಟಿ ಇಷ್ಟನೋ ಅದನ್ನೇ ಮಾಡೋಕೆ ಬಿಡಬೇಕು, ರಾದರ್ ದೆನ್ ವಿ ಪುಟ್ಟಿಂಗ್ ಪ್ರೆಷರ್ on them, because they look at parents as their programmers. So parents are their programmers ಮಕ್ಕಳಿಗೆ. ಸೊ ನಾವೇನು ಪ್ರೋಗ್ರಾಮ್ ಮಾಡ್ತೀವೋ ಅದೇ ರೀತಿ ಅವರು ಪ್ರೋಗ್ರಾಮ್ ಆಗ್ತಾರೆ. ಸೊ ನಾವು ಇದು ಒಳ್ಳೇದು ಅಂದರೆ ಅದು ಅವ್ರಿಗೆ ಒಳ್ಳೇದು ಅನಿಸುತ್ತೆ, ನಾವು ಇದು ಕೆಟ್ಟದ್ದು ಅಂದರೆ ಅದು ಕೆಟ್ಟದ್ದು ಅನಿಸುತ್ತೆ. ಮಕ್ಕಳುಗಳಿಗೆ ನಾವು ಹೇಗೆ ನಾವು ಅವ್ರಿಗೆ ಪ್ರೋಗ್ರಾಮ್ ಮಾಡ್ತೀವಿ ಅದು ನಮ್ಮ ಕೈಲೇ ಇದೆ. ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ವಿ ಕ್ಯಾನ್ ಪ್ರಿವೆಂಟ್ ಕ್ರಾನಿಕ್ ಸ್ಟ್ರೆಸ್ ಇನ್ ಮೆನಿ. ಇನ್ನೂ ಒಂದು ಥಿಯರಿ ಹೇಳೋ ಪ್ರಕಾರ, ನಮ್ಮ ಸುತ್ತಮುತ್ತ ಯಾರು ಹೇಗೆ ಸ್ಟ್ರೆಸ್ ತಗೋತಾರೆ ಅದನ್ನು ನೋಡಿ ವಿ ಆಲ್ಸೋ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಪರ್ಸೆಪ್ಷನ್ ಅಂತ. ಈಗ ಪೇರೆಂಟ್ಸ್ ತುಂಬಾ ಸ್ಟ್ರೆಸ್ ತಗೊಳ್ಳೋರಾಯ್ತು ಅಂದ್ರೆ ಇಂಟರ್ನ್ ಮಕ್ಕಳು ಹಾಗೆ ಬೆಳೀತಾ ಬೆಳೀತಾರೆ. ಕರೆಕ್ಟ್. ಸೊ ಅಬ್ಸಲ್ಯೂಟ್ಲಿ. ಸೊ ದಟ್ ಆಕ್ಚುಲಿ ಹ್ಯಾಸ್ ಎನ್ ಎಫೆಕ್ಟ್ ಆನ್ ಚಿಲ್ಡ್ರನ್. ಆಕ್ಚುಲಿ ಇಟ್ ಹ್ಯಾಸ್ ಎನ್ ಎಫೆಕ್ಟ್. ಇಟ್ಸ್ ಆಲ್ ಪರ್ಸೆಪ್ಷನ್ ಬೇಸಿಸ್ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ, ಈಗ ನನಗೆ ಆಫೀಸ್ಗೆ ಲೇಟಾಗಿ ಹೋದರೆ ನಮ್ಮ ಬಾಸ್ ಏನಂತಾರೆ ಅಂತ ಎಲ್ಲ ನಾನು ಥಿಂಕ್ ಮಾಡೋದಕ್ಕೆ ಹೋಗಲ್ಲ. ಲೇಟಾಗಿ ನನ್ನ ಟೈಮು ನೋಡೋಕ್ಕೆ ಹೋಗಲ್ಲ, ಆರಾಮಾಗಿ ಹೋಗ್ತೀನಿ, ಬೈತಾರ, ಐ ವಿಲ್ ಫರ್ಗೆಟ್, ನೋ ಸ್ಟ್ರೆಸ್. ಬಟ್ ಕೆಲವರು ದೇ ವಿಲ್ ಕೀಪ್ ಎ ವಾಚ್. ಆ್ಯಂಡ್ ಈ ಟ್ರಾಫಿಕಲ್ಲಿ ಈಗಿರೋ ಒಂದು ಸರ್ಕಮ್ಸ್ಟೆನ್ಸಸಲ್ಲಿ ಅದೇ ಒಂದು ದೊಡ್ಡ ಫ್ಯಾಕ್ಟರ್ ಸೈಕಾಲಜಿಕಲ್ ಸ್ಟ್ರೆಸ್ಸು. ಕಂಪ್ಯೂಟಿಂಗ್ ಇಸ್ ಎ ಮೇಜರ್ ಸ್ಟ್ರೆಸ್ಸು. ಆಫೀಸ್ ವರ್ಕಿಂದ ಕಮ್ಯೂಟ್ ಮಾಡೋದೇ ಮೇಜರ್ ಸ್ಟ್ರೆಸ್ ಆಗಿದೆ. ಸೊ ಇದೆಲ್ಲ ಫ್ಯಾಕ್ಟರ್ಸು. ನಮ್ಮ ಪರ್ಸೆಪ್ಷನ್ನ ನಾವು ಅಡ್ರೆಸ್ ಮಾಡಿಕೊಂಡ್ರೆ, ನಾವೇನು, ನಮ್ಮ ಮನಸ್ಸೇನು, ನಾವೇನು ನಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನಾವು ತಿಳ್ಕೊಂಡ್ರೆ ಇಟ್ ಈಸ್ ನಾಟ್ ಕರೆಕ್ಟ್ ಅಂತ. ವಿ ಹ್ಯಾವ್ ಟು ಥಿಂಕ್ ದಟ್ ಇಟ್ ಈಸ್ ನಾಟ್ ಕರೆಕ್ಟ್. ವಾಟ್ ಈಸ್ ಕಮಿಂಗ್ ಇನ್ ಮೈ ಮೈಂಡ್ ಇಸ್ ನಾಟ್ ಕರೆಕ್ಟ್. ಇಟ್ ಈಸ್ ಬೀನ್ ಡಿಟೆಕ್ಟೆಡ್ ಇನ್ ದ ಫ್ಯಾಮಿಲಿ, ಇನ್ ದ ಸೊಸೈಟಿ, ಆ್ಯಂಡ್ ದಟ್ ಈಸ್ ನಾಟ್ ಆ್ಯಕ್ಚುಲ್ ಟ್ರೂತ್ ಅಂತ ನಾವು ಯಾವಾಗ ನಮಗೆ ಅರ್ಥ ಆಗುತ್ತೆ ಆವಾಗ ನಾವು ಕ್ರಾನಿಕ್ ಸ್ಟ್ರೆಸ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಕಲಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಲಿಬೋದು. ಸೊ ಇವಾಗ ಆ್ಯಕ್ಚುಲಿ ಆಶ್ಚರ್ಯ ಆಗುತ್ತೆ, ಬಿಕಾಸ್ ನಾವು ಚಿಕ್ಕವರಾಗಿದ್ದಾಗ ಒಬ್ಬ ಸೈಕಾಲಜಿಸ್ಟ್ ಹತ್ರ ಕೌನ್ಸಿಲಿಂಗ್ ಹೋಗ್ತೀವಿ ಅಂದರೆ ಅದನ್ನು ತುಂಬ ದೊಡ್ಡ ಸಿಗ್ಮಾ ಅನ್ನೋ ಥರ ನೋಡ್ತಾ ಇದ್ರು. ಇವಾಗ ಇಟ್ ಇಸ್ ವೆರಿ ಕಾಮನ್. ಯಾವುದೇ ಏಜಿನ ಮಕ್ಳಿಗಾದರೂ
ಕೌನ್ಸಿಲಿಂಗ್ ಟ್ರೈ ಮಾಡಿದ್ರ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಸೊ ದಟ್ ಇಸ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಸ್ಟ್ರೆಸ್ ಲೆವೆಲ್ ಅಂತ ಹೇಳ್ತಾರೆ. ಸೊ ಈ ಸೈಕಾಲಜಿ ಬಿಟ್ಟು ಬೇರೆ ಯಾವ್ಯಾವ ಡಿಸೀಸಸ್ ನಮಗೆ ಸ್ಟ್ರೆಸ್ ಇಂದ ತೊಂದರೆ ಕೊಡ್ತಾರೆ? ಮೇಡಮ್, ಯು ನೇಮ್ ಇಟ್ ಆಲ್ ಡಿಸೀಸಸ್, ಕ್ಯಾನ್ಸರ್ ಇಂದ ಹಿಡಿದು ಡಯಾಬಿಟಿಸ್ ಇಂದ ಹಿಡಿದು ಏನೇನು ಥೈರಾಯ್ಡ್ ಇಂದ ಹಿಡಿದು ಇನ್ಫರ್ಟಿಲಿಟಿ ಇಂದ ಹಿಡಿದು ಎಲ್ಲದಕ್ಕೂ ಮೂಲ ಕಾರಣನೇ ಸ್ಟ್ರೆಸ್ಸು, ಕ್ರಾನಿಕ್ ಸ್ಟ್ರೆಸ್ಸು. ಸೊ ಈ ಕ್ರಾನಿಕ್ ಸ್ಟ್ರೆಸ್ಸನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಕಂಟ್ರೋಲ್ ಲಾಟ್ ಆಫ್ ಡಿಸೀಸಸ್. ಇವಾಗ ಕೆಲವ್ರಿಗೆ ಅರ್ಲಿ ಡಯಾಬಿಟಿಸ್ ಬರುತ್ತೆ, ಅರ್ಲಿ ಬ್ಲಡ್ ಪ್ರೆಷರ್ ಬರುತ್ತೆ, ಥೈರಾಯ್ಡ್ ಬರುತ್ತೆ. ಅವ್ರು ಡಯಾಗ್ನೋಸ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ಗೆ ದೇ ವಿಲ್ ಗೋ ಫಾರ್ ಸ್ಟ್ರೆಸ್, ದೇ ವಿಲ್ ಗೋ ಫಾರ್ ಓವರ್ ಆಕ್ಟಿವಿಟಿ. ಕೆಲವ್ರಿಗೆ ADHD ಏನ್ಬಿಡ್ತಾರೆ, ಅಡಲ್ಟ್ ADHD ಅಂತ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಇವನಿಗೆ ಅಡಲ್ಟ್ ADHD ಇದೆ ಅಂತಾರೆ. ಮಕ್ಳಿಗೆ ADHD ಆಯಿತು, ಆಟಿಸಮ್ ಆಯಿತು, ಇವಾಗ ಅಡಲ್ಟ್ಸ್ಗೂ ಸ್ಟಾರ್ಟ್ ಮಾಡಿದ್ದಾರೆ, ಬ್ರ್ಯಾಂಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ವಿ ಆರ್ ಬ್ರ್ಯಾಂಡಿಂಗ್ ಈಚ್ ಅದರ್. ಸೊ ಎಲ್ಲರಿಗೂ ಕಾಯಿಲೆ ಇದೆ ಅಂತ ಆಗಿದೆ, ಎಲ್ಲರಿಗೂ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಏನೋ ಒಂದು ಕಾಯಿಲೆ ಇದೆ, ಆ ಥರ ಆಗೋಗಿದೆ. ಸೊ ಆ ಒಂದು ಪರ್ಸೆಪ್ಷನ್ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ನಮಗೆ ಥೈರಾಯ್ಡ್ ಬಂತು ಅಂದರೆ ತುಂಬ ದುಃಖ ಆಗೋದು, ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡೋದು, ಅದಕ್ಕೆ ಇಲ್ಲದೆ ಇರೋದನ್ನೆಲ್ಲ ಮಾಡೋಕೆ ಹೋಗೋದು. ಥೈರಾಯ್ಡ್ ಬಂತು ಅಂತ ಆಗುತ್ತೋ ಇಲ್ಲೋ, ಬಟ್ ಹೇರ್ ಲಾಸ್ ಆಗ್ತಾ ಇರೋದೇ ಸ್ಟ್ರೆಸ್ ಅಲ್ಲಿ. ಅಗೇನ್ ಸ್ಟ್ರೆಸ್ ಮಾಡ್ಕೊಂಡು ಇನ್ನೊಂದಷ್ಟು ಹೇರ್ ಲಾಸ್ ಆಗುತ್ತೆ. ವೆಯ್ಟ್ ಪುಟ್ ಆನ್ ಆಗ್ತಾ ಇದ್ದಾರೆ ಅಥವಾ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ, ಅದು ಸ್ಟ್ರೆಸ್ಗೆ ಆಗುತ್ತೆ. PCOS ಇದೆ, PCOD ಇದೆ, ಅಗೇನ್ ಸ್ಟ್ರೆಸ್ ಆಗುತ್ತೆ. ಇನ್ಫರ್ಟಿಲಿಟಿ ಕಾಸ್ ಆಯಿತು, ಇದೊಂಥರ ಸೈಕಲ್ ಆಗೋಗ್ತದೆ. ಸ್ಟ್ರೆಸ್, ಡಿಸೀಸ್, ಅಗೇನ್ ಸ್ಟ್ರೆಸ್, ಅಗೇನ್ ಇನ್ಕ್ರೀಸ್ ಇನ್ ದಿ ಸೈಕಲ್. ದಿಸ್ ಇಸ್ ಅ ಸೈಕಲ್. ಪರ್ಫೆಕ್ಟ್ ಮೇಡಮ್, ಪರ್ಫೆಕ್ಟ್. ಆ್ಯಕ್ಚುಲಿ ದಿಸ್ ಇಸ್ ಅ ಸೈಕಲ್. ಸೊ ಸ್ಟ್ರೆಸ್ ಆಗುತ್ತೆ, ಡಿಸೀಸಿಂದ ಸ್ಟ್ರೆಸ್ ಇಂದ ಡಿಸೀಸ್. ಸೊ ಇಟ್ಸ್ ಎ ಸೈಕಲ್. ಅದು ಬ್ರೇಕ್ ಮಾಡಬೇಕು. ಅದಕ್ಕೆ ನಮಗೆ ಈ ಕೂದಲಲ್ಲಿ ಇರೋ ಕಾರ್ಟಿಸಾಲ್ ಮತ್ತು DHA ಮೆಜರ್ ಮಾಡ್ಬೋದು. ಇಫ್ ಯು ಕಮ್ ಅಪ್ ಈ ಥರ ಓವರ್ವೆಲ್ಮಿಂಗ್ ಸಿಚುವೇಶನ್ ಬಂದರೆ, ಇಫ್ ಯು ಆರ್ ಫೀಲಿಂಗ್ ಎಸ್ ದಿಸ್ ಈಸ್ ಕಾಸಿಂಗ್ ಮೀ ಸಮ್ ಸ್ಟ್ರೆಸ್ ಅಂತ ಅನ್ಸಿದ ತಕ್ಷಣ ಇಮಿಡಿಯೇಟಾಗಿ ಇವೆಲ್ಲ ಟೂಲ್ಸ್ ಇದೆ, ವೆಪನ್ಸ್ ಇದೆ. ಯು ಕ್ಯಾನ್ ಮೆಜರ್ ಯುವರ್ ಸ್ಟ್ರೆಸ್ ಲೆವೆಲ್ ಇನ್ ಯೂಸಿಂಗ್ ಯುವರ್ ಕೂದಲು ಸ್ಯಾಂಪಲ್ಸ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಮೆಜರ್ ಇಟ್. ಆಮೇಲೆ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಈ ಇಂಟರ್ವೆನ್ಷನ್ ವರ್ಕ್ ಆಗ್ತಿದೆಯಾ ಇಲ್ವಾ ಅದನ್ನು ವಿ ಕ್ಯಾನ್ ನೆಕ್ಸ್ಟ್ ಒಂದು 3 months ನಾನೇನೋ ಇದು ಹೊಸ ಇಂಟರ್ವೆನ್ಷನ್ ಮಾಡಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಸೆಟ್ ಆಫ್ ಸ್ಯಾಂಪಲ್ಸ್ ಕೊಡೋದ್ರಿಂದ ಅವಾಗ ವಿ ಕ್ಯಾನ್ ನೋ ವೆದರ್ ಇಟ್ ಈಸ್ ರೆಡ್ಯೂಸಿಂಗ್ ಆರ್ ಇಟ್ ಈಸ್ ಇನ್ಕ್ರೀಸಿಂಗ್. ಸಮ್ಟೈಮ್ಸ್ ಥೆರಪಿಯಿಂದನೇ ನಿಮಗೆ ಸ್ಟ್ರೆಸ್ ಆಗಿರುತ್ತೆ. ಸೊ ಅದು ನಿಮ್ಗೆ ಗೊತ್ತೇ ಇರೋಲ್ಲ, ನಮ್ಮ ಬಾಡಿಲಿ ಏನಾಗ್ತಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇವೆಲ್ಲ ಟೆಸ್ಟ್ಗಳಿದೆ, ನಿಮ್ಮ ಅನುಕೂಲ ಆಗುತ್ತೆ, ಇವೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಫಸ್ಟ್ ಎಪಿಸೋಡ್ ಆಫ್ ಇನ್ಫೋ ಎಟ್ ಹೊನ್ನೋಡಿ. ಫಸ್ಟ್ ಸಂಚಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಸ್ಟ್ರೆಸ್ ಹೇಗಿದೆ, ಸ್ಟ್ರೆಸ್ಸಿಂದ ಯಾವ್ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಈ ಆ್ಯಕ್ಚುಲಿ ನೀವು ನಿಮ್ಮ ಹೇರ್ ಸ್ಯಾಂಪಲ್ಸ್ನ ಟೆಸ್ಟ್ ಮಾಡಬೇಕು ಅಂದರೆ ಆ ಪ್ರಾಸೆಸ್ ಹೇಗೆ ನಡೆಯುತ್ತೆ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ವಾಟ್ ಈಸ್ ದಿ ಫ್ಯೂಚರ್. ಈಗ ಸ್ಟ್ರೆಸ್ ನಮ್ಮಲ್ಲಿದೆ, ಆಬ್ವಿಯಸ್ಲಿ ನಮಗೆ ಗೊತ್ತಿದೆ, ಎಷ್ಟಿದೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಸ್ಟ್ರೆಸ್ ಆಗ್ತದೆ ಅದು ಖಂಡಿತ ಗೊತ್ತಾಗ್ತದೆ. ಬಟ್ ಅದರಿಂದ ಹೊರಗೆ ಬರೋದು ಹೇಗೆ, ಹೊರಗೆ ಬರದೇ ಹೋದರೆ ಏನೇನು ಸಮಸ್ಯೆ ಆಗುತ್ತೆ, ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಸ್ಟೇ ಟ್ಯೂನ್ ಟು ಇನ್ಫೋ ಎಟ್ ಹೊನ್ನೋಡಿ.